ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಬಿಲ್ಲವ ಸಮಾಜ ಸೇವಾ ಸಂಘ ಕುಂದಾಪುರ ಇದರ ಆಶ್ರಯದಲ್ಲಿ ಬಿಳಿಚಿಲೆ ವಿನಾಯಕ ದೇವಸ್ಥಾನ ಗೋಳಿಹೊಳೆ ಇಲ್ಲಿ ನಡೆಯುತ್ತಿರಕಂತ ಚಾತುರ್ಮಾಸ ಕಾರ್ಯಕ್ರಮದ ಈ ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಭಾಗ ಅಥವಾ ಕುಂದಾಪುರ ತಾಲೂಕು, ಅಶೋಕಣ್ಣನ ಪ್ರಕಾರ ಕುಂದಾಪುರ ತಾಲೂಕಿನ ಈ ಸಂಘಟನೆ ಮತ್ತು ಇಲ್ಲಿನ ಪದಾಧಿಕಾರಿಗಳ ಜೊತೆಗೆ ಆಲ್ರೆಡಿ ಒಂದಷ್ಟು ವಿಷಯದಲ್ಲಿ ನಾವು ಇದ್ದೇವೆ, ಚಾತುರ್ಮಾಸದ ವಿಷಯದಲ್ಲಿ ತೊಡಗಿಕೊಂಡಿದ್ದೇವೆ. ಆದ್ರೂ ಸಹಿತ ಇಲ್ಲೊಂದು ಸಭೆ ಆಗಬೇಕು. ಇದಾದ್ಮೇಲೆ ಗೋಪಾಲ್ ಪೂಜಾರ ಮನೆಯಲ್ಲಿ ಒಂದು ದೊಡ್ಡ ಸಭೆ ಕರೀತಾ ಇದ್ದಾರೆ. ಇದೊಂದಷ್ಟು ಕೊನೆ ಹಂತದ ತಯಾರಿಗಳದ ಮಾತುಕತೆಗೆ ಅಂತೇಳಿ ಇವತ್ತಿಲ್ಲಿ ಸಭೆ ಕರೆದಿದ್ದಾರೆ. ನಮ್ಮ ಚಾತುರ್ಮಾಸ ಸಮಿತಿಯ ಗೌರವಾಧ್ಯಕ್ಷರು ಆರಂಭದಿಂದನೂ ಮಾಂಕಾಳ ವೈದ್ಯರು ನಮಗೂ ಗೋಪಾಲ್ ಪೂಜಾರಿಗೂ ಕೂರಿಸಿ ದೇವ್ರ ಕೆಲಸ ಒಟ್ಟಿಗೆ ಹೋಗ್ಬೇಕು ಅಂತೇಳಿ ಹೇಳಿದ ಆ ಕ್ಷಣದಿಂದ ಸ್ವಾಮೀಜಿಯವರು ಗೋಪಾಲ್ ಪೂಜಾರಿಗೆ ಮಾತಾಡಿದ ಅಲ್ಲಿಂದ ಇವತ್ತಿನವರೆಗೂ ನಾವು ಒಟ್ಟಾಗಿ ಹಗಲು ರಾತ್ರಿ ಕಾರ್ಯಕ್ರಮದ ಯಶಸ್ಸಿಗೋಸ್ಕರ ಒಟ್ಟಿಗೆ ಹೋಗ್ತಾ ಇದ್ದೇವೆ. ಆ ರೀತಿ ಸಹಕಾರ ಗೋಪಾಲ್ ಪೂಜಾರಿ ಅವರು ಕೊಟ್ಟಿದ್ದಾರೆ. ಬೈಂದೂರು ಕ್ಷೇತ್ರದ ಪ್ರತಿ ಗ್ರಾಮಕ್ಕೂ ಮಾಹಿತಿಯನ್ನು ಕೊಟ್ಟು ಚಾತುರ್ಮಾಸ ಕಾರ್ಯಕ್ರಮದಲ್ಲಿ ಎರಡು ಆಲೋಚನೆ ಮಾಡ್ಲಿಕ್ಕಿಲ್ಲ, ಪೂರ್ತಿ ಜೋಡಿಕೊಳ್ಳಿ ಅಂತೇಳಿ ಹೇಳಿದ್ರಿಂದ ಇದುವರೆಗೆ 48 ದಿನಗಳ ಕಾರ್ಯಕ್ರಮಕ್ಕೆ ನಮ್ಮಲ್ಲಿನ 43 ಪಂಚಾಯತನ್ನ, ದೊಡ್ಡ ದೊಡ್ಡ ಪಂಚಾಯತನ್ನ ಕೆಲವನ್ನ ಎರಡು ಮಾಡಿ 48 ದಿವಸಕ್ಕೆ ಆರಂಭದ ಮೊದಲನೇ ದಿವಸ ಮೊದಲನೇ ಗ್ರಾಮ ನಮ್ಮ ಎಡತ್ರೆ ಗ್ರಾಮ, ದೊಡ್ಡ ಗ್ರಾಮ ಅದು ಎಡತ್ರೆ ಗ್ರಾಮ, ಮೊದಲನೇ ದಿವಸ ಅಲ್ಲಿಂದ ಆರಂಭ ಆಗಿ ಕೊನೆಯವರೆಗಿನ ಗ್ರಾಮದವರೆಗೂ ಯೋಜನೆಗಳಾಗಿದೆ, ಸಮಿತಿಗಳಾಗಿದೆ. ಸೊ ಗೋಪಾಲ್ ಪೂಜಾರರು ಆ ರೀತಿ ಕ್ಷೇತ್ರದಲ್ಲಿ ಸಹಾಯ ಮಾಡದಂತೆ ಈಚೆಗೆ ಅಶೋಕಣ್ಣ, ಆಮೇಲೆ ನಮ್ಮ ಮಾನ್ಯ ಶಾಸಕರಾದಂಥ ಕಿರಣ್ ಕೊಡ್ಗೆ ಅವರು ನಾವೇನ್ ಮಾಡಬೇಕು, ಹೇಗ್ ಮಾಡಬೇಕು ಅನ್ನೋಕೆ ಒಂದು ಪ್ಲಾನ್ ಹೇಳಿ ಪೂರ್ತಿ ನಾವು ತಯಾರಿದ್ದೇವೆ ಅನ್ನೋದನ್ನ ಆರಂಭದಿಂದನೂ ಹೇಳ್ತಾ ಬಂದಿದ್ರು. ಸೊ ಇವತ್ತು ನಾನು ನೇರ ಆ ಯೋಜನೆಯ ವಿಷಯಕ್ಕೆ ಹೋಗುವಂತಿದ್ದೆ, ಬಟ್ ಪ್ರಸ್ತಾವನೆಯೇ ಹೇಳಿರುವುದರಿಂದ ಬಹುಶಃ ಒಂದೆರಡು ವಿಷಯ ನಿಮ್ಮ ಆಲೋಚನೆಯಲ್ಲಿ ಇರಬಹುದಾದ ಒಂದೆರಡು ವಿಷಯನ ನಿಮ್ಮ ಹತ್ರ ಹೇಳ್ತೇನೆ. ಮೊದಲನೇದಾಗಿ ಚಾತುರ್ಮಾಸ ಅನ್ನುವಂಥದ್ದು ಕೆಲವರಿಗೆ ತೀರ ಪರಿಚಿತ, ಕೆಲವರಿಗೆ ತೀರ ಹೊಸ್ತು. ನಿಮ್ಗೆ ಅಷ್ಟೊತ್ತಿಗೆ ನಿಮ್ಗೆ ಸಣ್ಣಕ್ಕೆ ಸಮಾಜದ ಹೆಸರು ಅಥವಾ ಜಾತಿಯ ಹೆಸರು ಅಂತ ಹೇಳ್ರೆ ನೆನ್ಪಾಯಿ ಬಿಡತ್ತೆ. ಒಂದು ರೀತಿಯಲ್ಲಿ ಜನಿವಾರ ಸಮಾಜಗಳು ಅಂತೇಳಿ ಹೇಳಿದ್ರೆ ಉಪನಯನ ಸಂಸ್ಕಾರಗಳು ಆ ರೀತಿ ಆಗುವಲ್ಲಿ ಗುರುಗಳು ಅಂತೇಳಿ ಹೇಳುವವರು, ಅಲ್ಲಿ ಚಾತುರ್ಮಾಸ ಪ್ರತಿ ವರ್ಷ ಸಹಜ. ಆಯಾ ಗ್ರಾಮದವರು ಆಯಾ ಊರಿನವರು ಗುರುಗಳಿಗೆ ಹೋಗೋದು, ಮುಷ್ಟಿ ಕಾಣಿಕೆಯೋ ವರ್ಷದ ಪ್ರತಿಫಲವೋ ಏನೋ ಒಂದು ಕೊಟ್ಟು ಬರುವುದು. ಚಾತುರ್ಮಾಸ 48 ದಿವಸದಲ್ಲಿ ಆಯಾ ಊರಿನ ಗುರಿಕಾರರು ಮತ್ತೊಬ್ಬರೆಲ್ಲ ಹೋಯ್ ಬಪ್ಪದು ಅಲ್ಲಿ ಸರ್ವೇ ಸಾಮಾನ್ಯ. ಅದಲ್ಲದ ಸಮಾಜಗಳಲ್ಲಿ ಶೆಟ್ರಲ್ಲಿಯೋ ಅಥವಾ ಪೂಜಾರಲ್ಲಿಯೋ ಅಥವಾ ಕೆಲವು ಸಮಾಜಗಳಲ್ಲಿ ಗುರುಗಳು ಮತ್ತು ಚಾತುರ್ಮಾಸ ತುಂಬಾ ಅಪರೂಪ. ಆದರೆ ಯಾವಾಗ ಕನ್ಯಾಡಿ ಸ್ವಾಮೀಜಿಗಳು ಕಳೆದ 7 ವರ್ಷದಿಂದ ಚಾತುರ್ಮಾಸ ಮಾಡ್ತಾ ಬಂದ್ರು, ಬಿಲ್ಲವ ಸಮಾಜದಲ್ಲಿ ಹುಟ್ಟದಂತ ಸ್ವಾಮೀಜಿ, ಆದ್ರೆ ಅವರು ಬೆಳಿತಾ 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 ಇಡೀ ಸಮಾಜಗಳನ್ನ ಆವರಿಸ್ತಾ ಹೋದ್ರು. ಅಲ್ಲಿ ಬಪ್ಪರ್ ಯಾರಕ್ಕೆ ಅಂದ್ರೆ ಇಡೀ ಸಮಾಜದ ಎಲ್ಲರೂ ಬತ್ತರು. ಅದು ಇತ್ತೀಚೆಗೆ ಬೆಳತಾ ಬಂದಂತದ್ದು. ಸೊ ನಮಗೆ ಈ ಅವಕಾಶವನ್ನ ಮೊದಲನೇ ಬಾರಿಗೆ ಮಾಡ್ತಾರಂತೇಳಿ ಹೇಳೋತ್ತಿಗೆ ಗೋಪಾಲ್ ಪೂಜಾರ್ ಹತ್ರನೂ ಮಾತಾಡ್ತಾ ಒಂದ್ 4-5-6 ದೇವಸ್ಥಾನಗಳನ್ನ ಅವ್ರು ಹೇಳ್ರು. ಎಲ್ಲ ಬದಿಗೂ ಕರ್ಕೊಂಡು ಹೋಯ್ತು. ಬಿಳಿಶಿಲೆ ಆದಿಯಾಗಿ ಸ್ವಾಮೀಜಿಗಳಿಗೆ ಒಂದು ಚಾತುರ್ಮಾಸ ಮಾಡತ್ತೆ ಬಂದು ಹತ್ರ ಸಾವಿರಾರು ಜನ ಬಂದು ಹತ್ರ. ಆ ಚಾತುರ್ಮಾಸ ಅಂತೇಳಿ ಹೇಳೋದು 48 ದಿವಸ ದಿನಾ ಸಾರ್ವಜನಿಕ ಅನ್ನದಾನದಿಂದ ಹಿಡಿದು ಪೂಜೆಯಿಂದ ಹಿಡಿದು ಗಣಹೋಮದಿಂದ ಹಿಡಿದು ಸ್ವಾಮೀಜಿಗಳ ಪಾದ ಪೂಜೆಯಿಂದ 48 ದಿವಸ ನಡೆಸ್ಕಲ್ಲ. ಇದು ಮೊದಲನೇ ಬಾರಿಗೆ ಹೇಳಿಕೊಡೋರು ನಾವೇ, ಕಲ್ತ್ಕೊಂಬರೋರು ನಾವೇ. ಹಂಗಿತ್ತು ಈಗ ನಮ್ಮ ಪರಿಸ್ಥಿತಿ. ಬಟ್ ಭಕ್ತಿಯಿಂದ ಹೊರಟಿತ್ತು. ಭಕ್ತಿಯ ಜೊತೆಗೆ ಭಯವೂ ಇದ್ದೇ ಇದೆ, ಚಂದ ಮಾಡಿ ಮಾಡಕ. ಬಟ್ ಇದುವರೆಗೆ ಆರಂಭದ 2-3 ಸಮಿತಿ ಸಭೆ ಗೋಪಾಲ್ ಪೂಜಾರು, ನಾವು ಅಲ್ಲಿನ ಸ್ಥಳೀಯ ಮುಖಂಡರು ಮೊದಲಾಗಿ ಎರಡೂ ಪಕ್ಷದವರು ಮೊದಲಿಗೆ ಮಾತಾಡ್ಕೊಂಡು ಬಿಟ್ಟೆವು. ದೇವ್ರ ಕೆಲಸ ಒಟ್ಟಿಗೆ ಹೋಪ ಅಂತೇಳಿ ಹೇಳಿ ಇವತ್ತಿನವರೆಗೂ ಎಲ್ಲಿಯೂ ಸಹಿತ ಒಂದ್ ಸಣ್ಣ ಅಪಸ್ವರವೂ ಇಲ್ಲ, ತೊಂದರೆಯೂ ಇಲ್ಲ. ಯಾವ ಗ್ರಾಮಕ್ಕವರು ಇಡೀ ಜನ ಎಲ್ಲ ಸೇರಿ ಬಿಡುದು, ದೇವ್ರ ಕೆಲಸ ಅಂತೇಳಿ ಹೋಪದು ಬೈಂದೂರು ಕ್ಷೇತ್ರದಲ್ಲಿ ಮಾಮೂಲಿ ಎಲ್ಲ ಗ್ರಾಮದಲ್ಲೂ ಆಗಿದೆ. ಸೊ ಹಾಗಾಗಿ ತಯಾರಿ ದೃಷ್ಟಿಯಿಂದ ಬಿಳಿಶಿಲೆ ವಿನಾಯಕ ದೇವಸ್ಥಾನದಲ್ಲಿ ಹಾಲ್ ಇಂದ ಹಿಡಿದು ಗುರುಗಳಿಗೊಂದು ಮನೆಯಿಂದ ಹಿಡಿದು ಬಂಧು ಹಬ್ಬರಿಗೆ ಗಾಡಿ ನಿಲ್ಸು ಪಾರ್ಕಿಂಗ್ ಇಂದ ಹಿಡಿದು ದೊಡ್ಡ ಶಾಮಿಯಾನದಿಂದ ಹಿಡಿದು ಅನ್ನದಾನಕ್ಕೆ ವ್ಯವಸ್ಥೆಯಿಂದ ಹಿಡಿದು ಅದು ಒಂದು ಜಾಗದಾಗ ಆತ ಇತ್ತು. ಸಮಿತಿ ಅನ್ನುವಂಥದ್ದು ಒಂದೊಂದು ಗ್ರಾಮದವ್ರು ಒಬ್ಬೊಬ್ರು ವಹಿಸ್ಕೊಂಡು ನಮ್ಗೆ ಯಾವ ತಾರೀಖು ಹೇಳಿ ನಾವಿದ್ದು ಗಡ್ಜ ಆ ದಿವಸದ ಅಂತ ತಲೆಪ್ಸಿ ಮಾಡ್ಬಿಡಿ 200 ಜನ ಸ್ವಯಂ ಸೇವಕರು ಬತ್ತು. ಬೆಳಿಗ್ಗೆ ಗಣಹೋಮ ಶುರುವಾರೆ, ಕಡೆ ಬಂದರಿ ಚಾತಂಡಿ ಶುರುವಾರೆ, ಅದಾದ್ಮೇಲೆ ಭಜನೆ ಅಂತೇಳಿ ಆಯಿ, ಅದಾದ್ಮೇಲೆ ಸ್ವಾಮೀಜಿಗಳ ಪಾದ ಪೂಜೆ ಆಯಿ, ಅದಾದ್ಮೇಲೆ ಮಧ್ಯಾಹ್ನ ಅನ್ನದಾನ, ಅದಾದ್ಮೇಲೆ ಮತ್ತೆ ಸಂಜೆ ಒಂದು ಚಾತಂಡಿ, ಅದಾದ್ಮೇಲೆ ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ ಅನ್ನೋ ರೀತಿಯ ಭಕ್ತಿಯ ಕಾರ್ಯಕ್ರಮ
ಕೊನೆಯಲ್ಲಿ ರಾತ್ರಿಯ ಅನ್ನದಾನದ ಮುಕ್ತಾಯ. ಇದಿಷ್ಟು ಒಂದು ದಿವಸ ಬೆಳಗ್ಗೆಯಿಂದ ಸಂಜೆವರೆಗೆ ಒಂದು ಸಣ್ಣಕ್ಕೆ ಹೇಳದ್ ನಾನು. ಸ್ವಾಮೀಜಿಗಳದ್ದು ಏನಕ್ಕೆ ಅಂದ್ರೆ, ಮನುಷ್ಯನನ್ನ ತೃಪ್ತಿ ಪಡಿಸಲೇಬೇಕಾದ, ಮತ್ತೆ ಸಾಧಾರಣ ಮನುಷ್ಯ ತೃಪ್ತಿ ಆಯ್ತಂತೇಳಿ ಹೇಳೋದು ಅನ್ನದಾನದಲ್ಲಿ. ಮತ್ತೆ ಯಾವುದು ಸಾಕು ಅಂತ ಅನ್ಸೋದಿಲ್ಲ. ಒಂಬತ್ತಿಗೆ ಬಡಿಸುವತ್ತಿಗೆ ಸಾಕು ಹೊಟ್ಟೆ ಫುಲ್ ಆಯ್ತಂತೇಳಿ ಒಂದು ಹೇಳೋದು ಇರ್ತದೆ. ಅದೊಂದು ಅನ್ನದಾನದ ಮಹಿಮೆ ಅದು. ಸೊ ಆ ಅನ್ನದಾನ ಅನ್ನುವಂಥದ್ದು ಚಂದ ಲೈಕೆ ಮಾಡ್ತು, ಮತ್ತೆ ಏನೂ ಇಲ್ಲ ಇದ್ರೆ ಗಂಬಂತದ್ದು. ಸೊ ಅಂಥದ್ದೊಂದು ಚಾತುರ್ಮಾಸ ನಮಗೆ ಸಿಕ್ಕಿತ್ತು. ಜಿಲ್ಲೆಯರು ನಾವು ವಹಿಸ್ಕೊಂಡಿತ್ತು. ಕುಂದಾಪುರ ಬೈಂದೂರಿನ ಬಿಲ್ಲವ ಸಂಘದ ಅಧ್ಯಕ್ಷರು, ಬೈಂದೂರಿನ ಅಧ್ಯಕ್ಷರಾದಂಥ ಗಣೇಶ್ ಪೂಜಾರು ಒಬ್ಬರು ಪ್ರಧಾನ ಕಾರ್ಯದರ್ಶಿ, ದೊಡ್ಡ ತಾಲೂಕು ಮತ್ತು ಮಾತೃ ಸಂಘದ ಅಧ್ಯಕ್ಷರಾದಂಥ ಕುಂದಾಪುರ ತಾಲೂಕಿನ ಅಶೋಕ್ ಪೂಜಾರ್ ಇನ್ನೊಂದು ಪ್ರಧಾನ ಕಾರ್ಯದರ್ಶಿ, ಗೋಳಿಹೊಳೆ ದೇವಸ್ಥಾನದ ಅಧ್ಯಕ್ಷರಾದಂಥ ಶಿವರಾಜ್ ಪೂಜಾರರು ಸಂಚಾಲಕರು. ಈ ರೀತಿಯಲ್ಲಿ ಗೋಪಾಲ್ ಪೂಜಾರ ಗೌರವಾಧ್ಯಕ್ಷತೆಯಲ್ಲಿ ಪೂರ್ತಿ ತಯಾರಿ ಅನ್ನುವಂಥದ್ದನ್ನ ಮೇಜರ್ ಮಾಡಿ ಮುಗಿಸಿದ್ದೇವೆ. ಇಲ್ಲೊಂದು 27 ಗ್ರಾಮದ್ದು ಪಂಚಾಯತಿದೆ ಒಂದು ಲಿಸ್ಟ್ ಇತ್ತು. ನಾನೊಂದು ಸಮಯ ಕಮ್ಮಿ ಇರೋದ್ರಿಂದ ಇಲ್ಲಿ 27 ಪಂಚಾಯತ್ ಲಿಸ್ಟ್ ಕೊಟ್ಟಿರು. 29ನೇ ತಾರೀಕಿಗೆ ಶುರುವಾರು, 29, 30 ಅಲ್ಲೊಂದು 2 ಗ್ರಾಮಗಳ ಲೈಕ್ ವಹಿಸ್ಕೊಂಡಿರು. 1ನೇ ತಾರೀಕಿಂದ ಆಗಸ್ಟ್ 1ರಿಂದ ಮುಗುದು, ಜುಲೈ 29ರಿಂದ ಶುರುವಾಗಿ ಆಗಸ್ಟ್ ಇಡೀ ತಿಂಗಳು ನಡೆದ ಸೆಪ್ಟೆಂಬರ್ 14 ಅಂದ್ರೆ ಗಣಪತಿ ಚೌತಿ 1ನೇ ದಿನ ಆಪತಿ ಸ್ವಾಮೀಜಿಗಳ ಚಾತುರ್ಮಾಸ ಮುಗುದು. ಕೊನೆ ದಿವಸ ಯಾವ್ದಕ್ಕೆ ಅಂದ್ರೆ ಚೌತಿ ಫಟ್ ದಿವಸ. ಸೊ ಆಗಸ್ಟ್ ಪೂರ್ತಿ 1ನೇ ತಾರೀಕಿಂದ 27ನೇ ತಾರೀಕಿನವರೆಗೆ ಪ್ರತಿ ದಿನಕ್ಕೆ ಒಂದೊಂದು ಪಂಚಾಯತ್ನಂತೆ ಅಶೋಕಣ್ಣ ಆಲೋಚನೆ ಮಾಡಿ. ಇಲ್ಲಿ ನೀವು ಕೊಟ್ಟ ಲಿಸ್ಟ್ ಅನ್ನ ನಾನಿನ್ನ ಅದ್ರ ಬಗ್ಗೆ ಇನ್ನು 2ನೇ ಕೆಂಪು ಗೊತ್ತಿಲ್ಲ, ತಾರೀಕು ಪ್ರಕಾರ ಅಶೋಕಣ್ಣ ನಾವೊಂದು ಹೇಳಿ ಬಿಡುತ್ತೆ. ನೀವು ಅದನ್ನ ಅಲ್ಲಿ ನೀವು ಕೊಡುಗೆಯರ ಮತ್ತೆ ಗೋಪಾಲ್ ಪೂಜಾರ ಸಹಕಾರ ಅಲ್ಲಿಯರ ಹತ್ರ ಎಲ್ಲ ಹೆಂಗ್ ಮಾಡ್ಕೊಂಡು ಆ ಗ್ರಾಮದಲ್ಲಿ ಮಾಹಿತಿ ಕೊಡ್ತೀರಿ ನೀವು ಆಲೋಚನೆ ಮಾಡಿ. ನಾನು ಹೇಳೋದು 48 ಗ್ರಾಮ ನಾವು 48 ದಿವಸ ಆಲೋಚನೆ ಮಾಡಿದ್ವಿ ಬೈಂದೂರಿಂದ. ಇದೇ ರೀತಿ ಉತ್ತರ ಕನ್ನಡ, ಸಾಗರ, ಕುಮಟಾ, ಹೊನ್ನಾವರದರ, ಧರ್ಮಸ್ಥಳದರ ಅವರು ಒಂದಷ್ಟು ದಿವಸ ಭಕ್ತರು ಬಿಲ್ಲವ ಸಂಘದಿಂದ, ಆಮೇಲೆ ಬಿಜೆಪಿಯ ಮುಖಂಡರಿಂದ, ಶಾಸಕರಿಂದ, ಕಾಂಗ್ರೆಸ್ನ ಮುಖಂಡರಿಂದ, ಸ್ಥಳೀಯ ಎಲ್ಲ ದೇವಸ್ಥಾನಗಳು, ಭಜನಾ ಮಂದಿರಗಳು, ಮಹಿಳಾ ಸಂಘಗಳು, ಧರ್ಮಸ್ಥಳ ಸಂಘ, ಸಂಜೀವಿನಿ ಎಂತೆಲ್ಲ ಇತ್ತು. ಎಲ್ಲರಿಗೂ ಒಂದ್ ದಿವಸ ಕರೆದು ಹೇಳಿಬಿಡಿ. ಅಲ್ಲಿನ ಬಿಲ್ಲವ ಸಂಘದ ಅಧ್ಯಕ್ಷರಿದ್ರೆ ಲೀಡ್ ತಕೊಂಡು ಅವ್ರನ್ನ ಕರೀಲಿ, ಬಿಜೆಪಿ ಕಾಂಗ್ರೆಸ್ ಮುಖಂಡರಿಂದ ಅಲ್ಲಿ ಫೋನ್ ಹೊಯ್ಲಿ, ಯಾವ್ದಾರು ಒಂದು ದೇವಸ್ಥಾನದಾಗೋ ಭಜನಾ ಮಂದಿರದ ಸಭೆ ಕರೀನಿ ಹೇಳಿ. ಆ ದಿನ ಬೆಳಿಗ್ಗೆ ನಾವು ಮುಟ್ಕಣಕ ನಾವು ಚಾ ತಿಂಡಿ ಅಲ್ಲು ಮಾಡೋದ್ರಿಂದ ಹಿಡಿದು ಸಾಯಂಕಾಲದ ಊಟದವರೆಗೆ ನಾವು ಮಾಡಿ ಬಂದರಿಗೆ ಮಾಡಿಸಿ ಬರ್ಕ. ಆಲ್ರೆಡಿ ಬೈಂದೂರಿದ ಯಾವ್ದೋ ಒಂದು ಪಂಚಾಯತ್ ಇರುತ್ತೆ, ನಾವು ಜೋಡ್ಕಣಕ ದೇವ್ರ ಕೆಲಸ. ಇದಿಷ್ಟನ್ನ ಕರ್ದು ಹೇಳಕ್ಕದ್ದು ಮಾತ್ರ ನೀವು ಆಲೋಚನೆ ಮಾಡ್ತೀವಿ. ಅಶೋಕ್ ಪೂಜಾರಿ, ನೀವು ಯಾವ ದಿನ ಎಲ್ಲಿಗೆ, ಈಗ ಕೋಟಕ್ಕೆ ಯಾವ ದಿನ ಹೋಗ್ತೀರಿ, ಕೋಟ್ ತಟ್ಟಿ ಯಾವಾಗ, ಐರೋಡಿ ಯಾವಾಗ ಅಂತ ತಿಳಿಸಿದ್ರೆ, ಡೇಟ್ ಎಲ್ಲ ತಿಳಿಸಿದ್ರೆ ಟೈಮಿಂಗ್, ನಿಮ್ಮೊಟ್ಟಿಗೆ ನಾವು ಸಹ ಸೇರ್ಕೊಂಡು ಆ ಕಾರ್ಯಕ್ರಮದಲ್ಲಿ ಜೋಡಿಸ್ಕೊಳ್ಳಿಕ್ಕೆ ನಮ್ಮ ಎಲ್ಲರನ್ನ, ಇದರಲ್ಲಿ ಏನು ಪಕ್ಷ ಇಲ್ಲ ಏನಿಲ್ಲ, ಇದೆಲ್ಲ ಸಾರ್ವಜನಿಕರು ಸೇವೆ ಮಾಡಿ ಒಟ್ಟಾಗಿ ಸೇರಿ ಮಾಡುವಂಥ ಕಾರ್ಯಕ್ರಮ ಆದ್ರಿಂದ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಅದಕ್ಕೆ ಈಗ ಇನ್ನೂ 29ನೇ ತಾರೀಕು ಆದ್ದರಿಂದ ಹೆಚ್ಚು ದಿನ ಇಲ್ಲ. ಆ ಇಡೀ ಸ್ವಯಂ ಸೇವಕರು ಒಂದು ದಿನದ ಕಾರ್ಯಕ್ರಮದಲ್ಲಿ ತೊಡಗಬೇಕಾದ್ರೆ ನಾವು ಸ್ವಲ್ಪ ಪೂರ್ವಭಾವಿ ತಯಾರಿ ಮಾಡಿಕೊಳ್ಬೇಕಾಗ್ತದೆ. ಅದರಿಂದ ನೀವು ಬೇಗ ಲಾಸ್ಟ್ ಮಿನಿಟಿಗೆ ಡೇಟ್ ಇಡಬೇಡಿ, ಅದಕ್ಕಿಂತ ಮೊದಲೇ ಒಂದು ಡೇಟ್ ಇಟ್ಟು ಹೇಳಿ. ನಿಮ್ಮೊಟ್ಟಿಗೆ ಎಲ್ಲ ಗ್ರಾಮದಲ್ಲಿ ನಾವು ನಮ್ಮವ್ರು ಯಾರೆಲ್ಲ ತೊಡಗಿಸ್ಕೊಂಡು ಈ ಕಾರ್ಯಕ್ರಮವನ್ನು ಕೋಟಿ ಪೂಜಾರಿ ಮಾಡುವಲ್ಲ, ಎಲ್ಲವನ್ನ ಯಶಸ್ವಿಗೊಳಿಸುವ ಅಂತೇಳಿ ಹೇಳ್ತಾ ಈ ಚಾತುರ್ಮಾಸ ಕಾರ್ಯಕ್ರಮವನ್ನು, ಸ್ವಾಮೀಜಿಯವರ ಕಾರ್ಯಕ್ರಮವನ್ನು ಎಲ್ಲರೂ ಸೇರಿ ಯಶಸ್ವಿಗೊಳಿಸುವ. ಪ್ರತಿ 29ನೇ ತಾರೀಕಿಂದ ಪ್ರತಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಚಾತುರ್ಮಾಸದ ಕಾರ್ಯಕ್ರಮಕ್ಕೆ ಬರುವ ವ್ಯವಸ್ಥೆಯನ್ನು ಇವಾಗಲೇ ಮಾಡಿದ್ದಾರೆ. ಅಶೋಕ್ ಬಿಜಾಡಿಯವರ ಇವತ್ತು ಕುಂದಾಪುರದಲ್ಲಿ ಇದೇ ಮಾದರಿ ಕುಂದಾಪುರ ತಾಲೂಕಲ್ಲಿ ಕೋಟ ಆ ಭಾಗದಲ್ಲೂ ಸಹ ಈ ಕಾರ್ಯಕ್ರಮಕ್ಕೆ ಅವರನ್ನು ಚಾತುರ್ಮಾಸದಲ್ಲಿ ತೊಡಗಿಸ್ಕೊಳ್ಬೇಕನ್ನೋ ದೃಷ್ಟಿಕೋನದಲ್ಲಿ ನಾವು 27 ಮತ್ತು 28 2 ದಿನ ಕುಂದಾಪುರ ಕ್ಷೇತ್ರಕ್ಕೆ ನಾವು ಹೋಗ್ಬೇಕಂತ ಅವರೊಟ್ಟಿಗೆ ಟೈಮ್ ಇವತ್ತು ಕೊಟ್ಟಿದ್ದೇವೆ. ಆ ದಿನ ಪ್ರತಿ ಭಾಗಕ್ಕೆ ನಾವು ಸಂಘ ಎಲ್ಲೆಲ್ಲಿ ಸಂಘಗಳಿದೆ, ಎಲ್ಲೆಲ್ಲಿ ಹೋಗ್ಬೇಕನ್ನೋ ತೀರ್ಮಾನ ಅಶೋಕ್ ಬಿಜಾಡಿಯವರು ಮಾಡಿದರೆ 2 ದಿನ ಸಂಪೂರ್ಣವಾಗಿ ಕುಂದಾಪುರ ಕ್ಷೇತ್ರದಲ್ಲಿ
ಈ ಚಾತುರ್ಮಾಸಕ್ಕೆ ಜನ ತರಬೇಕು ಯಾವ ರೀತಿ ಅನ್ನೋ ಮಾಹಿತಿ ಕೊಡಲಿಕ್ಕೆ ನಾನು ಮತ್ತು ಕಿರಣ್ ಕೊಡ್ಗೇರಲ್ಲಿ ಬರ್ತೇವೆ. ತಾವು ಅದನ್ನು ಮಾಡಬೇಕು. ಆ ಕೆಲಸವನ್ನು ನಾನು ತಮ್ಗೆ ಹೇಳೋದು 27, 28ಗೆ ಕೊನೆ ಮಾಡಬೇಕಂತಿಲ್ಲ. 1ನೇ ತಾರೀಕು ಮೇಲೂ ಕುಂದಾಪುರದಲ್ಲಿ ನಾವು ಬರ್ತೇವೆ ಬೇಕಾದರೆ. ಯಾಕಂದರೆ ನಮ್ದಿರೋದು 48 ದಿನ ಕಾರ್ಯಕ್ರಮ. 48 ದಿನ ಕುಂದಾಪುರದವ್ರನ್ನ ಕೊನೆ ಭಾಗದಲ್ಲಿ ತರುವಂಥ ಕೆಲಸ ಆಗಬೇಕು. ನಾವು ಬೈಂದೂರಿನಲ್ಲಿ ಮೊದಲು 29ರಿಂದ ಪ್ರಾರಂಭ ಮಾಡ್ತೇವೆ. ಬರ್ತಾ ಬರ್ತಾ ಕೊನೆಗೆ ಹೋಗುವಾಗ ಕುಂದಾಪುರ ಕ್ಷೇತ್ರದಿಂದ ಏನು ನಾವು ಟಾರ್ಗೆಟ್ ಹಾಯ್ಕೊಂಡಿದ್ದೇವೆ, ಈ ಭಾಗದ ಜನರನ್ನ ಕೊನೆ ಭಾಗದಲ್ಲಿ ಕರೆತರುವಂಥ ಕೆಲಸ ಆಗಬೇಕು. ಅದಕ್ಕೋಸ್ಕರ ನಾನು ನಿಮ್ಮ ಭಾಗಕ್ಕೆ ಸ್ವತಃ ನಾನು ಕಿರಣ್ ಕೊಡ್ಗೇರ್ ಒಟ್ಟಿಗೆ ಸೇರಿ ಬರ್ತೇವೆ. ಅವರಿಗೆ ಮನದಟ್ಟು ಮಾಡುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಆ ಕೆಲಸವನ್ನು ಈ ಭಾಗದಲ್ಲಿ ಮಾಡಲಿಕ್ಕೆ ನಾವು ಅಶೋಕ್ ಬಿಜಾಡಿ ಅವರ ನೇತೃತ್ವದಲ್ಲಿ ನಿಮ್ಮ ಭಾಗಕ್ಕೆ ಬರ್ತೇವೆ. ಬೈಂದೂರಲ್ಲಿ ಸಾಕಷ್ಟು ಸಭೆಗಳಾಗಿದೆ, ಅವೇರ್ನೆಸ್ ಆಗಿದೆ, ಜನರಿಗೆ ಮನದಟ್ಟಾಗಿದೆ. ಇದರ ಚಾತುರ್ಮಾಸದ ಈ ಭಾಗದ ಸ್ವಾಮೀಜಿಯನ್ನು ಇವತ್ತು ಡೇಟ್ ಕೊಟ್ಟಿದ್ದಾರೆ. ಅದನ್ನು ಸಂಪೂರ್ಣವಾಗಿ ಒಂದೇ ಜಾತಿ ಒಂದೇ ಧರ್ಮ ಏನು ಸಂದೇಶ ಕೊಟ್ಟಿದ್ದಾರೆ. ಬರೇ ಬಿಲ್ಲವ ಸಮಾಜ ಮಾತ್ರ ಅಲ್ಲ, ಬೇರೆ ಸಮಾಜವನ್ನು ಈ ಚಾತುರ್ಮಾಸದಲ್ಲಿ ತೊಡಗಿಸುವಂಥ ಕೆಲಸವನ್ನು ನಾವು ಬೈಂದೂರು ಕ್ಷೇತ್ರದಲ್ಲಿ ಇವಾಗಲೇ ತಯಾರಿ ಮಾಡಿದ್ದೇವೆ. ಈ ಭಾಗದಲ್ಲೂ ಸಹ ಅದರ ಸದುಪಯೋಗನ ಪಡಿಸ್ಕೊಳ್ಳಿಕ್ಕೆ ಈ ಭಾಗಕ್ಕೆ ನಾವು ಭೇಟಿ ಕೊಡ್ತೇವೆ. ತಾವೆಲ್ಲ ಬರಬೇಕಂತ ಕೇಳಿಕೊಂಡು 26ನೇ ತಾರೀಕು 3 ಗಂಟೆಗೆ ನನ್ನ ಮನೆಯಲ್ಲಿ ಒಂದು ಮೀಟಿಂಗ್ ಕರೆದಿದ್ದಾನೆ. ಕುಂದಾಪುರ ಸಂಘ ಮತ್ತು ಬೈಂದೂರು ಸಂಘದ ಒಟ್ಟಿಗೆ ಜಂಟಿಯಾಗಿ 3 ಗಂಟೆಗೆ ನಾವು ಮನೆಯಲ್ಲಿ ಮೀಟಿಂಗ್ ಕರೆದಿದ್ದೇವೆ. ಒಂದು 250-300 ಜನ ಕರೆದು ಯಾವ ರೀತಿ ಕಾರ್ಯಕ್ರಮ ಆಗಬೇಕು ಮತ್ತು ಯಾವ ರೀತಿ ಕರ್ತರಬೇಕು ಅನ್ನೋದಕ್ಕೆ ಒಂದು ಸಮಾಲೋಚನೆ ಸಭೆಯನ್ನು ಆ ದಿನ ಅಶೋಕ್ ಬಿಜಾಡಿ ಅವರ ನೇತೃತ್ವದಲ್ಲಿ, ಗಣೇಶ್ ಮಾಸ್ಟರ್ ನೇತೃತ್ವದಲ್ಲಿ ಮನೆಯಲ್ಲಿ ಕರೆದಿದ್ದೇವೆ. ಆ ಕಾರ್ಯಕ್ರಮ ಕೊನೆ ಚರ್ಚೆ, ಅದು ಕೊನೆ ಮೀಟಿಂಗ್ ಆದಮೇಲೆ ನಾವು ಕುಂದಾಪುರಕ್ಕೆ 27, 28 ಭೇಟಿ ಕೊಟ್ಟ ಮೇಲೆ ಮತ್ತೆ ಕುಂದಾಪುರ ಭಾಗಕ್ಕೆ ಯಾವಾಗ ಬರ್ಬೇಕಂತ ಹೇಳಿದರೆ ನಾವು ಅಲ್ಲಿ ಭೇಟಿ ಕೊಡುವಂಥ ಕಾರ್ಯಕ್ರಮ ಮಾಡ್ತೇವೆ. 48 ದಿನವೂ ಸಹ ನಾವು ಈ ಭಾಗದಲ್ಲಿ ಈ ಚಾತುರ್ಮಾಸ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಳ್ತೇವೆ. ಬಿಡುವಿಲ್ಲದೆ ಯಾರ್ಯಾರಿಗೆ ಬಿಡುವಿದೆ ತಾವು ಯಾವತ್ತು ಬಿಳಿ ವಿನಾಯಕ ಟೆಂಪಲ್ ಗೋಳಿಹೊಳೆಯಲ್ಲಿ ನಾವು ಅಲ್ಲಿ ಭಾಗವಹಿಸ್ತೇವೆ. ತಾವೆಲ್ಲ ಭಾಗವಹಿಸ್ಬೇಕಂತ ತಮ್ಮತ್ತು ವಿನಂತಿ ಮಾಡಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಅಧ್ಯಕ್ಷರಿಗೆ ವಂದಿಸಿ ನನ್ನ ಮಾತನ್ನು ಮುಗುತ್ತೇನೆ. ಈಗಾಗಲೇ ಬೈಂದೂರಿನ ಇಡೀ ಕ್ಷೇತ್ರಾದ್ಯಂತ ಸರಿಸುಮಾರು 48 ಗ್ರಾಮ ಸಮಿತಿಗಳ ಈಗಾಗಲೇ ಮುಗಿದಿದೆ. ಅದರಂತೆ ಎಲ್ಲ ಗ್ರಾಮ ಸಮಿತಿಯವರಿಗೂ 48 ದಿನದ ಆ ಕಾರ್ಯಕ್ರಮಕ್ಕೆ ದಿನವನ್ನು ಕೂಡ ಅಲ್ಲಿ ಫಿಕ್ಸ್ ಮಾಡಿದ್ದೇವೆ. ಯಾಕಂದ್ರೆ ಯಾವುದೇ ದಿನವೂ ಕೂಡ ಅಲ್ಲಿ ಕಾರ್ಯಕ್ರಮದಲ್ಲಿ ಯಾರು ಇಲ್ಲದೆ ಲೋಪ ಆಗಬಾರ್ದು ಎನ್ನುವಂಥ ದೃಷ್ಟಿಯಿಂದ ಪ್ರಪ್ರಥಮವಾಗಿ ನಮ್ಮ ಬೈಂದೂರಿನ ಹೃದಯ ಭಾಗದಲ್ಲಿರುವಂಥ ಬೈಂದೂರು ಬಿಲ್ಲವರ ಸಂಘದ ನೇತೃತ್ವದ ದೊಟ್ಟೈ ಪೂಜಾರಿ ಅವರು ಹಾಗೆ ಎಲ್ಲ ಪದಾಧಿಕಾರಿಗಳ ಹಾಗೂ ಊರಿನ ಸಮಸ್ತರ ನೇತೃತ್ವದಲ್ಲಿ ಭವ್ಯ ಮೆರವಣಿಗೆಯೊಂದಿಗೆ ಸ್ವಾಮೀಜಿಗಳ ಆಗಮನ ಆಗ್ತದೆ. ಅದರೊಂದಿಗೆ ಕಾರ್ಯಕ್ರಮ 29ರಂದು ಪ್ರಾರಂಭ ಆಗ್ತದೆ. ಹಾಗೆ ಕುಂದಾಪುರದಲ್ಲಿ ಅಶೋಕಣ್ಣವರ ನೇತೃತ್ವದಲ್ಲಿ ಎಲ್ಲ ಪದಾಧಿಕಾರಿಗಳ ನೇತೃತ್ವದಲ್ಲಿ ಸುಸಜ್ಜಿತವಾದಂಥ ಗ್ರಾಮ ಸಮಿತಿಗಳಾಗಿ ಈ 48 ದಿನಗಳಿಗೆ ತಾವೆಲ್ಲರೂ ಕೂಡ ಒಂದೊಂದು ದಿನ ಅದರೊಟ್ಟಿಗೆ ಜೋಡಣೆ ಮಾಡ್ಕೊಳ್ಬೇಕೆನ್ನುವಂತ ಕಳಕಳಿಯ ಮನವಿಯನ್ನ ಕೂಡ ಮಾಡ್ತೇವೆ. ಹಾಗೆ ಅಲ್ಲಿ ನಡೆಯುವಂತ ಒಂದು ಕ್ಷೇತ್ರದಲ್ಲಿ ಒಂದು ಮೂಲಭೂತ ಸೌಕರ್ಯಗಳು ಕೂಡ ಈಗಾಗಲೇ ಕೆಲಸ ಕಾರ್ಯಗಳು ನಡೀತಾ ಇದೆ. ತಾವೆಲ್ಲರೂ ಒಮ್ಮೆ ಆದ್ರೂ ಅಲ್ಲಿ ಭೇಟಿ ಕೊಡಿ ಮುಂಚಿತವಾಗಿ. ಹಾಗೆ ಈ ಒಂದು ಚಾತುರ್ಮಾಸ ಕಾರ್ಯಕ್ರಮದಲ್ಲಿ ಬೈಂದೂರು ಅಲ್ಲದೆ ಕುಂದಾಪುರ ಮತ್ತು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕು ಮತ್ತು ಉಡುಪಿ ಜಿಲ್ಲೆಯ ಸಮಸ್ತ ಸಮಾಜ ಬಾಂಧವರು ಕೂಡ ಒಗ್ಗೂಡಿ ಒಂದಾಗಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವಗಳಂತೆ ಒಂದೇ ಜಾತಿ ಒಂದೇ ಮತ ಒಂದೇ ಧರ್ಮ, ಅದರಂತೆ ಈಗಿನ ಚಾತುರ್ಮಾಸ ವೃತಾಚರಣೆಯ ಸ್ವಾಮೀಜಿಗಳಾದಂಥ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ಯಾವುದೇ ಒಂದು ಜಾತಿಗೆ ಸೀಮಿತ ಆಗದೆ ಪ್ರತಿಯೊಂದು ಜಾತಿ ಸಮುದಾಯಕ್ಕೆ ಎಲ್ಲ ಪಕ್ಷದವರು ಪಕ್ಷಾತೀತವಾಗಿ ಕಾರ್ಯಕ್ರಮ ಮಾಡಬೇಕೆನ್ನುವಂತ ನಮಗೆ ಕೋರಿಕೆ ಮಾಡಿಕೊಂಡ ಮೇರೆಗೆ ಯಾವುದೇ ಜಾತಿ ಇಲ್ಲ, ಯಾವುದೇ ಪಕ್ಷ ಇಲ್ಲ, ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಅಲ್ಲಿ ಗ್ರಾಮ ಸಮಿತಿಗಳಾಗಿರ್ತದೆ.
ತಾವೆಲ್ಲರೂ ಅತ್ಯಂತ ಉತ್ತಮ ರೀತಿಯಲ್ಲಿ ತೊಡಗಿಸಿಕೊಂಡು ಈ ಕಾರ್ಯಕ್ರಮವನ್ನ ಚಂದ ಕಾಣಿಸಿಕೊಡ್ಬೇಕು. ಹಿಂದಿನವರು ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಟ್ಟಿದ್ರು. ಮಕ್ಕಳೇ ಏಳ್ಬೇಕು, ಸ್ನಾನ ಮಾಡ್ಬೇಕು, ದೇವ್ರಿಗೆ ಕೈ ಮುಗಿಬೇಕು. ಆಮೇಲೆ ಸಂಜೆ ಆಗ್ತಾ ಇದ್ದಂತೆ ದೇವರಿಗೊಂದು ದೀಪ ಹಚ್ಚಿ ಭಜನೆ ಮಾಡಿ ಈ ಎಲ್ಲ ಸಂಸ್ಕಾರಗಳನ್ನ ನಾವು ಸಣ್ಣಿಂದ ನಮಗೆ ಕಲ್ಸಿಕೊಟ್ಟಿದ್ರು. ಆದ್ರೆ ನಾವೀಗ ನಮ್ಮ ಮಕ್ಕಳಿಗೆ ಕಲ್ಸಿಕೊಡ್ತಾ ಇಲ್ಲ. ನಾನೀಗ ಹೇಳುದಿಷ್ಟೇ ಅಂತಂದ್ರೆ, ನಾವು ಇವರು ಹಮ್ಮಿಕೊಂಡಿರುವ ಕಾರ್ಯಕ್ರಮದಲ್ಲಿ ನಮ್ಮ ಎಷ್ಟು ಪ್ರಮಾಣದಲ್ಲಿ ನಾವು ಇಲ್ಲಿಂದ ಸೇವೆ ಕೊಡ್ತೇವೆ ಅಂತ ಹೇಳಲಿಕ್ಕೆ ಮಹಿಳೆಯರಿಗೆ ಆಗುದಿಲ್ಲ. ಆದ್ರೆ ಹೂವಿನ ಜೊತೆಯಲ್ಲಿ ನಾರು ಸ್ವರ್ಗ ಸೇರಿದಂತೆ ಅನ್ನುವ ಒಂದು ಮಾತಿದೆ. ಹಾಗೆ ನಮ್ಮ ಬಿಲ್ಲವ ಸಮಾಜದ ಅಧ್ಯಕ್ಷರು, ಪದಾಧಿಕಾರಿಗಳು, ಹಿರಿಯರು ಮತ್ತೆ ಎಲ್ರು ಹೇಗೆ ಮುಂದೆ ಹೋಗ್ತರೋ ಹಾಗೆ ಅವ್ರ ಹಿಂದೆ ನಾವು ಹೂವಿನ ಜೊತೆ ನಾರು ಸ್ವರ್ಗ ಸೇರಿದಂತೆ ನಮ್ಮ ಸೇವೆಯನ್ನ ಕೊಡ್ತೇವೆ. ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಮಾಡುವಲ್ಲಿ ನಾವು ಪ್ರಯತ್ನ ಮಾಡುವ. ಗುರುಗಳ ಈ ಒಂದು ಪ್ರವೇಶದ ಒಂದು ಅಮೃತ ಗಳಿಗೆಯಲ್ಲಿ ನಮ್ಮ ಸಮಾಜದಲ್ಲಿ ಅಭೂತಪೂರ್ವವಾದ ಬದಲಾವಣೆಯಾಗಲಿ. ನಾವೆಲ್ಲರೂ ಈ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನಮ್ಮಿಂದ ಆದ ಸೇವೆಯನ್ನು ಕೊಡ್ತೇವೆ. ಕೊಡುವಂತ ಶಕ್ತಿ ಸಾಮರ್ಥ್ಯವನ್ನ ಭಗವಂತನ ಕರುಣಿಸಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ವಂದನೆಗಳು. ಗೋಳಿಹೊಳೆ ಬಿಳಿಶಿಲೆ ವಿನಾಯಕ ದೇವಸ್ಥಾನದಲ್ಲಿ ಸ್ವಾಮೀಜಿಗಳ ಚಾತುರ್ಮಾಸ ನಡೆಯುತ್ತಿದೆ. ಎಲ್ಲರೂ ಸೇರ್ಕೊಂಡು ಹೊಸ ಪವಿತ್ರವಾದಂಥ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮದಾದಂಥ ಅಳಿಲು ಸೇವೆಯನ್ನು ಕೊಡ್ತಾ ಇದ್ದೀವಿ. ನಾನು ಇವಾಗಲೇ ಒಂದು ನಿರ್ಧಾರ ಮಾಡಿದ್ದೇನೆ. ವಿಶೇಷ ಚೇತನರು ಹೊಸ ಕುಂದಾಪುರ ಹಾಗೂ ಬೈಂದೂರು ಭಾಗದಲ್ಲಿ ಸುಮಾರು 6,700 ಜನ ಇದ್ದೇವೆ. UDID ಆದವರು ನಾವೆಲ್ಲ ಇವಾಗಲೇ ಒಂದು ತೀರ್ಮಾನ ಮಾಡಿದ್ದೇವೆ. ಸೇವೆ ಮಾಡಲಿಕ್ಕೆ ಹೊಸ ಮನಸ್ಸಿದ್ದರೆ ಮಾರ್ಗ ಇದೆ. ಈ ನೆಲೆಯಲ್ಲಿ ನಾವು ವಿಶೇಷ ಚೇತನರು ಒಂದಿನ ಬಂದು ನಿಮ್ಮ ಜೊತೆ ಸೇರಿಕೊಂಡು ನಮ್ಮದೊಂದು ಅಳಿಲು ಸೇವೆಯನ್ನು ಕೊಡ್ತೇವೆ. ಮಾತುಕತೆ ಆಗಿದ್ದೇವೆ. ಖಂಡಿತ ಅದಕ್ಕೂ ಒಂದು ಅವಕಾಶ ನೀವು ಮಾಡಿಕೊಡ್ಬೇಕು. ನಾವು ಬರ್ತೇವೆ. ನಮ್ಮಲ್ಲಿ ಆಗುವಂತ ಸಣ್ಣ ರೀತಿಯ ಒಂದು ಸೇವೆಯನ್ನು ಕೊಡ್ತೇವೆ. ಆ ಪರಿಸರ ಒಳಿತನ್ನು ಬಯಸುವಂತ ರೀತಿಯಲ್ಲಿ ನಾವೆಲ್ಲ ಸಾತ್ವಿಕ ಗುಣಗಳನ್ನು ಅನುಭವಿಸ್ತೇವೆ. ಇದರಿಂದ ಈ ಸಮಾಜಕ್ಕೆ ಹಾಗೂ ಈ ಜಿಲ್ಲೆಗೆ ಒಳಿತನ್ನು ಬಯಸ್ತಾರೆ, ಒಳಿತನ್ನು ಆಗ್ತದೆ ಎನ್ನುವ ಭಾವನೆಯನ್ನು ಎಲ್ಲ ಹಿರಿಯ ನಾಯಕರು ವ್ಯಕ್ತಪಡಿಸಿದ್ದಾರೆ. ಆದ್ರಿಂದ ನಾವೆಲ್ಲ ಜಾತಿ ಭೇದ ಮರೆತು ನಾರಾಯಣಗುರು ತತ್ವದಂತೆ ಅವರು ಎಲ್ಲ ಜಾತಿಯವರೊಂದಿಗೆ ಬೆರೆತಂತ ವ್ಯಕ್ತಿ. ನಾವೆಲ್ಲ ಒಂದು ದಿನದ ಆ ಪೂರ್ವಭಾವಿ ಸಭೆ ಆದ್ಮೇಲೆ ಯಾವ ಗ್ರಾಮದಲ್ಲಿ ಎಲ್ಲರೂ ಒಟ್ಟಾಗಿ ಅಂತ ಹೇಳಿದ್ರೆ ಒಂದೇ ಜಾತಿ ಅಲ್ಲ, ಎಲ್ಲ ಜಾತಿಯವರು ಒಟ್ಟಾಗಿ ಅವರ ಕಾರ್ಯಕ್ರಮಕ್ಕೆ ಹೋಗಿ ಅವರನ್ನು ಹುರಿದುಂಬಿಸುವ ವ್ಯವಸ್ಥೆಯನ್ನು ಮಾಡಬೇಕಾಗಿ ನಿಮ್ಮೆಲ್ಲರ ಪರವಾಗಿ ಕೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೆ. ಜೈ ಹಿಂದ್, ಜೈ ಕರ್ನಾಟಕ. ಬಿಲ್ಲವ ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಕುಂದಾಪುರ, ನಾರಾಯಣಗುರು ಯುವಕ ಮಂಡಲ ಕುಂದಾಪುರ, ಬಿಲ್ಲವ ಮಹಿಳಾ ಘಟಕ ಕುಂದಾಪುರ ಇವರ ನೇತೃತ್ವದಲ್ಲಿ ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಚಾತುರ್ಮಾಸ ವ್ರತದ ಪೂರ್ವಭಾವಿ ಸಭೆಯ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಸಜ್ಜನ ಬಂಧುಗಳೇ, ಹಿರಿಯರೇ, ಮಾತೆಯರೇ, ಇದೇ ತಿಂಗಳ 29ನೇ ತಾರೀಕಿನಿಂದ ನಡೀತಕ್ಕಂಥ ಚಾತುರ್ಮಾಸ ಕಾರ್ಯಕ್ರಮದ ಪ್ರಯುಕ್ತ ಇವಾಗಲೇ ಬೈಂದೂರು ಕ್ಷೇತ್ರದಲ್ಲಿ ಸುಮಾರು ಸಭೆ ಆಗಿದೆ. ನಮ್ಮ ಬೆಳವೆ ಗ್ರಾಮದ ಉದಯಣ್ಣ ಇದ್ದಾರೆ, 3-4 ಗ್ರಾಮದಲ್ಲಿ ಅವರ ನೇತೃತ್ವದಲ್ಲಿ ಮೀಟಿಂಗ್ ಮಾಡ್ತೀವಿ. ಕುಂದಾಪುರ ಪುರಸಭೆ ವ್ಯಾಪ್ತಿಯಲ್ಲೇ ನಾನು ಮಾನ್ಯ ಶಾಸಕರ ಗಮನಕ್ಕೆ ತಂದಿದ್ದೀನಿ. ದಿವಾಕರ್ ಪೂಜಾರಿ ಅವರು ಕಡ್ಗಿ ಮನೆಯವರ ಇದ್ದಾರೆ, ಅವರ ನೇತೃತ್ವದಲ್ಲಿ ಒಂದು 2-3 ದಿವಸದಲ್ಲೇ ಮೀಟಿಂಗ್ ಮಾಡ್ತೀವಿ. ಅದೇ ರೀತಿ ಕೋಡಿ ಭಾಗದ ನಮ್ಮ ನಾಯಕರಾಗಿರ್ತಕ್ಕಂಥ ಬಿಲ್ಲವ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಗಂಗಾಧರನಿದ್ದಾರೆ, ಅವರ ಹತ್ರ ಸಮಯ ಕೇಳ್ತೀವಿ. ಅದೇ ರೀತಿ ಬಸೂರು ಭಾಗದ ಸುಮಾರು ಬಿಲ್ಲವ ಸಂಘದ ಅಧ್ಯಕ್ಷರಿದ್ದಾರೆ. ಶಾಸಕರ ಮತ್ತು ಗೌರವಾಧೀಶ ಹೋದ ನಂತರ ಎಲ್ಲ ಸಂಘದ ಅಧ್ಯಕ್ಷರ ಹತ್ರ ಇವತ್ತೇ ಮಾತನಾಡಿ ಹಿರಿಯರಾದ ಕೋಟಿ ಪೂಜಾ ಅವರು ಬಂದಿದ್ದಾರೆ. ಇವರೆಲ್ಲ ಮಾರ್ಗದರ್ಶನ ತೆಗೆದುಕೊಂಡು ಯಾವ ದಿವಸ ಎಲ್ಲೆಲ್ಲಿ ಕಾರ್ಯಕ್ರಮಕ್ಕೆ ಅಲ್ಲಿಗೆ ಹೋಗುವುದು, ನಮ್ಮ ಕಾರ್ಯಕ್ರಮಕ್ಕೆ ಆ ಕಾರ್ಯಕ್ರಮ ಯಾವ ರೀತಿ ನಾವು ಸಹಾಯ ಮಾಡ್ಬೋದು ಅಂತ ಹೇಳಿ ಮುಕ್ತವಾಗಿ ಚರ್ಚೆಯನ್ನ ಮಾಡಿ ಇವತ್ತು ಸಂಜೆ ಒಳಗೆ ತಮಗೆ ಪಟ್ಟಿಯನ್ನು ಕೊಡ್ತೀವಿ. ಯಾಕಂತ ಹೇಳಿದ್ರೆ ನೀವು ಆಮಂತ್ರಣ ಪತ್ರಿಕೆಯನ್ನ ಮಾಡಬೇಕಾದ್ರಿಂದ ನಾವು ಇವತ್ತು ಸಂಜೆ ಒಳಗೆ ನಿಮಗೆ ಯಾವ್ಯಾವ ದಿನ ಯಾವ್ಯಾವ ಗ್ರಾಮದಲ್ಲಿ ನಿಮ್ ಜೊತೆ ಸೇರ್ತೀವಿ ಅನ್ನೋದನ್ನ ಪೂರ್ಣ ಮಾಹಿತಿಯನ್ನ ಕೊಡ್ತೀವಿ.
ಅದೇ ರೀತಿ ಗೋಪಾಲ್ ಪೂಜಾರ ಮನೆಯಲ್ಲೂ ಸಮೇತ ಹೇಳಿದ್ದಾರೆ. 26ನೇ ತಾರೀಕು ಅವರ ಮನೆಯಲ್ಲಿ 3 ಗಂಟೆಗೆ 2 ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸಮುದಾಯದ ನಾಯಕರನ್ನ ಕರೆದು ಪೂರ್ಣ ಪ್ರಮಾಣದ ಮಾಹಿತಿಯನ್ನು ಕೊಟ್ಟು ಆ ಕಾರ್ಯಕ್ರಮದಲ್ಲಿ ಪೂರ್ಣ ಪ್ರಮಾಣದಲ್ಲಿ ನಮ್ಮ ಸಮುದಾಯ ಭಾಗವಹಿಸಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳಿದ್ದಾರೆ. ಅವರಿಗೆ ಸಮಾಜದ ಪರವಾಗಿ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಇದೊಂದು ನಮಗೆ ಒಳ್ಳೆ ಅವಕಾಶ. ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಪುಣ್ಯಭೂಮಿ ಗೋಳಿಹಳ್ಳಿಯಲ್ಲಿ ಬಿಳಿಸಿಲ ವಿನಾಯಕ ದೇವಸ್ಥಾನದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಜಿಲ್ಲೆಗೆ ಹೆಮ್ಮೆ. ಗೌರವಾಧ್ಯಕ್ಷರ ಮತ್ತು ಶಾಸಕರ ಪ್ರಯತ್ನದಿಂದ ಸ್ವಾಮೀಜಿಯರನ್ನ ಒಪ್ಪಿಸಿ ನಮಗೂ ಸಮೇತ ಆ ಪುಣ್ಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಅದಕ್ಕೋಸ್ಕರ ಶಾಸಕರಾದ ಗಂಟಿಹೊಳೆಯವರನ್ನು ಮತ್ತು ಗೋಪಾಲ್ ಪೂಜಾರನ್ನು ಸಮೇತ ಈ ಸಂದರ್ಭದಲ್ಲಿ ಅಭಿನಂದಿಸಲಿಕ್ಕೆ ಇಷ್ಟಪಡ್ತೀನಿ. ಇದು ಕೇವಲ ನಮ್ಮ ಕಾರ್ಯಕ್ರಮವಲ್ಲ. ಗುರುಗಳು ಕೇವಲ ಒಂದೇ ಜಾತಿ ಒಂದೇ ಮತಕ್ಕೆ ಯಾವತ್ತೂ ಸೀಮಿತರಾಗಿಲ್ಲ. ಗುರುಗಳಂದ್ರೆ ಸರ್ವಾಂತರ ವ್ಯಾಪ್ತಿ, ಎಲ್ಲರಿಗೂ ಗುರುಗಳವರು. ಅದಕ್ಕೋಸ್ಕರ ನಾವೆಲ್ಲ ಕೆಲಸ ಕಾರ್ಯ ಎಷ್ಟೇ ಒತ್ತಡ ಇದ್ರೂ ಸಮೇತ ಈ ಒಂದು ಪುಣ್ಯ ಕಾರ್ಯದಲ್ಲಿ ತಾವೆಲ್ಲ ಸಂಸಾರ ಸಮೇತ ನಿಮ್ಮ ಸ್ನೇಹಿತರ ಸಮೇತ ಆ ಕಾರ್ಯಕ್ರಮಕ್ಕೆ ಪೂರ್ಣ ಪ್ರಮಾಣದಲ್ಲಿ ಸಹಕಾರವನ್ನು ಕೊಡಬೇಕು. ನಾವು ಸಮೇತ ನಿಮ್ ಜೊತೆಗಿದ್ದೀವಿ, ನೀವು ಎಲ್ಲಿ ಕರೆದ್ರು ಸಮೇತ ನಾನು ಬರ್ಲಿಕ್ಕೆ ತಯಾರಿದ್ದೀನಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ನನಗೂ ಸಹ ಮಾತಾಡ್ಲಿಕ್ಕೆ ಈ ಒಂದು ಶುಭ ಕಾರ್ಯದಲ್ಲಿ ವಿಷಯನ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಗೌರವಾನ್ವಿತರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಗುರುದೇವ್.